Hello everyone, welcome to my YouTube channel. So তুই যাবি নি শালি আজকে এখান থেকে তুই যাবি নি তুই আজকে সারা দিন এইখানে থাকবি রাতেও ಇಲ್ಲ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು ಇದು. ಸೊ ಐ ಗಾಟ್ ಇಟ್ ಫಾರ್ 240 ಸಮಥಿಂಗ್ ಅಲ್ಲಿ ಸಿಕ್ತು. ನಾನು ಸೊ ನನಗೆ ಈ ಚಿಕ್ಕ ಸ್ಪ್ರೇಯರ್ ತುಂಬಾ ಇಷ್ಟ ಆಯ್ತು. ಆ, ಇಷ್ಟ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ನಮಗೆ ಫಸ್ಟ್ ಡೇ ಆಫ್ ಕಮ್ಯುನಿಟಿ ಪೋಸ್ಟಿಂಗ್ ಇದೆ. ಸೊ ನಾನು ಇವತ್ತು ಕರ್ಬೇಡಿಗೆ ಹೋಗ್ತಾ ಇದ್ದೀನಿ. ಕಮ್ಯುನಿಟಿ ಪೋಸ್ಟಿಂಗ್ ಅಂತ ಹೇಳಿ ನಮ್ಮ ಕಾಲೇಜಿಂದ ಕರ್ಕೊಂಡು ಹೋಗ್ತಿದ್ದಾರೆ ಒಂದು ವೀಕಲ್ಲೇ. ಸೊ ಇವತ್ತು ಇಷ್ಟು 5 ತಿಂಗಳಾಯಿತು ನಮಗೆ ಡ್ಯೂಟಿ ಹಾಕಿ, ಕ್ಲಿನಿಕಲ್ಸ್ ಹಾಕಿ. ಸೊ ಫೈನಲಿ ಇವತ್ತು ಲೇಟಾಗಿ ಎದ್ದು ಬೇಗ ರೆಡಿಯಾಗಿ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. 9:30 ಅಷ್ಟರಲ್ಲಿ ಕಾಲೇಜ್ ಇರಬೇಕು. ಇವಾಗ ಆಲ್ರೆಡಿ 8:45 ಆಗಿದೆ. ಸೊ ಇವಾಗ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ. ಮನೆಯಿಂದ ಕಾಲೇಜ್ಗೆ ಹೋದೆ. ಕಾಲೇಜಿಂದ ನಮಗೆ ಕದ್ಬೆಳಿ ಅಂದರೆ ನಮಗೆ ಪೋಸ್ಟಿಂಗ್ ಎಲ್ಲೆಲ್ಲಿರುತ್ತೋ ಅಲ್ಲಿಗೆ ಬಸ್ಸಲ್ಲೇ ಕರ್ಕೊಂಡು ಹೋಗ್ತಾರೆ. ನಮ್ಮದೇ ಲಾಸ್ಟ್ ಬ್ಯಾಚು. ನಮ್ಮ ಬ್ಯಾಚ್ಮೇಟ್ಸ್ಗೆಲ್ಲ ಕಮ್ಯುನಿಟಿ ಪೋಸ್ಟಿಂಗ್ ಆಲ್ರೆಡಿ ಮುಗ್ದೋಗಿತ್ತು. ಒಂದೊಂದು ಅಂದರೆ 20 ಮೆಂಬರ್ಸ್ಗೆ ಒಂದೊಂದು ದಿನ ಪೋಸ್ಟಿಂಗ್ ಥರ ಹಾಕಿದ್ರು. ಒಂದೊಂದು ದಿನ ಅಲ್ಲ, ಒಂದೊಂದು ವೀಕ್ ಪೋಸ್ಟಿಂಗ್ ಥರ. ನಮ್ಮದು ಲಾಸ್ಟ್ ಬ್ಯಾಚು. ನಮ್ಮ ಲಾಸ್ಟ್ ಬ್ಯಾಚಲ್ಲಿ ನಾವು 16 ಮೆಂಬರ್ಸ್ ಇದ್ವಿ. 4 ಮೆಂಬರ್ಸ್ನ ಡಿವೈಡ್ ಮಾಡಿ ಅಂದರೆ 4 ಸಬ್ ಸೆಂಟರ್ಸು ಮತ್ತು 1 PHCಗೆ ಹಾಕಿದ್ರು. ಸೊ ನಾವು ಯಾವುದೇ ಥರನೂ ಇರುತ್ತೆ ಪೋಸ್ಟಿಂಗ್ ಅಂತ ಎಲ್ಲ ಅಂದ್ಕೊಂಡಿದ್ವಿ. ಅಂದರೆ ಇವಾಗ ಸುಮ್ಮನೆ ಏನೂ ಇರಲ್ಲ, ನಮ್ಗೆ ಸರ್ವೆ ಮಾಡಿ ಅಂತ ಹೇಳ್ತಾರೆ, ಸರ್ವೆ ಮಾಡೋಕ್ಕೆ ಹೋಗಿ ಅಂತ. ಸೊ ಇಲ್ಲೇನು ಸರ್ವೆ ಮಾಡೋ ಥರ ಏನಿರಲಿಲ್ಲ. PHC ಇರೋದ್ರಿಂದ ತುಂಬ ಜನ ಪೇಷಂಟ್ಸ್ ಬರ್ತಾಯಿದ್ರು. ನಾವು ಅಂದ್ಕೊಂಡಿದ್ವಿ ಅಂದರೆ ಸಬ್ ಸೆಂಟರ್ಸ್ ಇರುತ್ತಲ್ವ, CHO ರೂಮ್ ಇರುತ್ತಲ್ಲ ಆ ಥರ ಅಂತ ಅಂದ್ಕೊಂಡಿದ್ವಿ. ಸೊ ಫಸ್ಟು ಇಲ್ಲಿ ಒಂದು ರೂಮ್ ಕೊಟ್ಟಿದ್ರು ನಮಗೆ, ಅಂದರೆ ಬ್ಯಾಗೆಲ್ಲ ಇಟ್ಕೊಳ್ಳೋಕ್ಕೆ ಅಂತ ಹೇಳಿ. ಅಂದರೆ ಇಲ್ಲಿ ಯಾವಾಗಲೂ ಇಮ್ಯುನೈಸೇಷನ್ ನಡೆಸ್ತಾರೆ ಅಂತ ಅಂತೆ. ಸೊ ಅದಕ್ಕೆ ಇಲ್ಲೆಲ್ಲ ಬ್ಯಾಗ್ ಇಟ್ಕೊಳ್ಳಿ ಅಂತ ನಮಗೆ ಕೊಟ್ಟಿದ್ರು ರೆಸ್ಟ್ ತೊಗೊಳಕ್ಕೆ. ಸೊ ಆಮೇಲೆ ಹಾಸ್ಪಿಟಲ್ ಒಳಗೆ ಹೋದರೆ ಅಲ್ಲಂತೂ ಮಂಡೇ ಆಗಿರೋದ್ರಿಂದ ತುಂಬ ಜನ ಪೇಷಂಟ್ಸ್ ಇದ್ದರು. ನಾವು ಮಾರ್ನಿಂಗ್ 10:30ಇಂದ ಈವ್ನಿಂಗ್ ಅಲ್ಲ, ಆಫ್ಟರ್ನೂನ್ 2 o'clockವರೆಗೂ ಒಂದು 300 ಪೇಷಂಟ್ಸ್ ಬಂದಿದ್ರು ಅಂತ ಅನ್ಕೋತೀನಿ. ಸೊ ಆಮೇಲೆ ನನಗಿಲ್ಲಿ ಒಂದು ಮರ ಇತ್ತು, ಇದು ಹೆಸ್ರೇನೋ ನಂಗೆ ಗೊತ್ತಿಲ್ಲ. ಸೊ ಇದು ಏನಪ್ಪ ಅಂತಂದರೆ, ನಾವು ಚಿಕ್ಕ ವಯಸ್ಸಲ್ಲಿ ಅವಾಗ ಚಪ್ರ ಹಾಕೋಕ್ಕೆಲ್ಲ ಯೂಸ್ ಮಾಡ್ತಾರೆ ಇದನ್ನು, ದೇವಸ್ಥಾನಕ್ಕೆ ಮತ್ತು ಮದುವೆ ಏನಾದರೂ ಆದರೆ ಇದನ್ನು ಉಗುರು ಅಂತ, ನೇಲ್ಸ್ ಅಂತ ಅಂಟಿಸ್ಕೊಂಡು ಸೊ ಆಟ ಆಡ್ತಾಯಿದ್ವಿ ಇದರಲ್ಲಿ ಅವಾಗೆಲ್ಲ. ಅದು ಕಾಣಿಸ್ತು ಆ ಮರ ಅಂತ ಹೇಳಿ ಅದನ್ನು ಕಿತ್ಕೊಂಡು ಆವಾಗಿನ ನೆನಪೇ ಬರ್ತಿತ್ತು ಅಂತ ಹೇಳಿ ಕಿತ್ಕೊಂಡು ಅಂಟಿಸ್ಕೊಂಡು ಕೂತಿದೆ. ಏನಿದು ಅಂತ ಕೇಳ್ತಾಯಿದ್ರು. ಅಂದರೆ ನಮ್ಮ ಜೊತೆ ಕೇರಳದವ್ರು ಇದ್ರಲ್ಲ, ಅವ್ರಿಗೆಲ್ಲ ಗೊತ್ತಿರಲಿಲ್ಲ. ಅವ್ರಿಗೂ ಕೂಡ ತೋರಿಸ್ಬಿಟ್ಟು ಈ ಥರ ಮಾಡ್ತಿದ್ವಿ ಅಂತ ಹೇಳ್ತಿದ್ದೆ. ಸೊ ಮತ್ತೆ ಊಟದ ಟೈಮ್ ಆಗಿತ್ತು. 1:30ಇಂದ 2ವರೆಗೆ ಲಂಚ್ ಬ್ರೇಕ್ ಇತ್ತು ನಮಗೆ. ಆವಾಗ ಬೇಜಾರಾಗ್ತಿತ್ತು, ಊಟ ಬೇಗ ಮುಗಿಸಿದ್ವಿ ಅಂತ ಹೇಳಿ ಹಾಗೆ ಆಟ ಆಡಿಕೊಂಡು ಮಾತಾಡ್ಕೊಂಡು ನಿಂತಿದ್ವಿ. ಸೊ ಗೈಸ್, ಇವತ್ತೇನಪ್ಪ ಅಂತಂದ್ರೆ ಒಂದು ಅನ್ಬಾಕ್ಸಿಂಗ್ ವಿಡಿಯೋನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಅನ್ಬಾಕ್ಸಿಂಗ್ ವಿಡಿಯೋ ಏನಪ್ಪಾ ಅಂತ ಅಂದ್ರೆ, ಸೊ ಇದು ಒಂದು ಆಯಿಲ್ ಡಿಸ್ಪೆನ್ಸರ್. ನಾನು ತುಂಬಾ ದಿನದಿಂದ ಆರ್ಡರ್ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಬಟ್ ನನ್ಗೆ ಹೇಗ್ ಬರುತ್ತೆ ಅಂತ ಗೊತ್ತಿರಲಿಲ್ಲ. ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು ಇದು. ಸೊ ಐ ಗಾಟ್ ಇಟ್ ಫಾರ್ 240 ಸಮಥಿಂಗ್ ಅಲ್ಲಿ ಸಿಕ್ತು. ನಾನು ಪ್ರೀಪೇಯ್ಡ್ ಮಾಡಿದ್ದೆ ಕ್ಯಾಶು. ಅಂದ್ರೆ ನನ್ಗೆ ತುಂಬಾ ಡೌಟ್ ಇತ್ತು ಹೇಗ್ ಬರುತ್ತೋ ಪ್ರಾಡಕ್ಟ್ ಅಂತ ಹೇಳಿ. ಅದಕ್ಕೆ ನಾನು ತುಂಬಾ ದಿನದಿಂದ ಅನ್ಕೋತಿದ್ದೆ ನಾನು ಆಯಿಲ್ ಡಿಸ್ಪೆನ್ಸರ್ ಆರ್ಡರ್ ಮಾಡ್ಬೇಕಂತ. ಬಟ್ ಐ ಹ್ಯಾವ್ ಆಲ್ರೆಡಿ ಗ್ಲಾಸ್ ಇಲ್ಲ ನನ್ನ ಹತ್ರ. ಐ ಹ್ಯಾವ್ ಆಲ್ರೆಡಿ ಪ್ಲಾಸ್ಟಿಕ್ ಆಯಿಲ್ ಡಿಸ್ಪೆನ್ಸರ್. ಅಂದ್ರೆ ಹ್ಯಾಂಡಲ್ಗೂ ಈಸಿ ಆಗುತ್ತಲ್ವಾ ಅಂತ ಹೇಳಿ ಪ್ಲಾಸ್ಟಿಕ್ ವನ್ನ ನಾನು ಆಗ್ಲೇ ತಗೊಂಡಿದ್ದೆ. ಬಟ್ ಇದು ಕೂಡ ಇಷ್ಟ ಆಗಿತ್ತು ನನ್ಗೆ, ಗ್ಲಾಸ್ ವನ್ನು ತಗೋಬೇಕು ಅಂತಾನೆ ಇದ್ದೆ, ಬಟ್ ತಗೊಳಕ್ ಆಗಿರ್ಲಿಲ್ಲ. ಸೊ ಫೈನಲಿ ಐ ಹ್ಯಾವ್ ಆರ್ಡರ್ಡ್ ದಿಸ್ ಗ್ಲಾಸ್ ಆಯಿಲ್ ಡಿಸ್ಪೆನ್ಸರ್. ಸೊ ನಿನ್ನೆನೆ ಆರ್ಡರ್ ಬಂತು ನನಗೆ. ನಿನ್ನೆ ಓಪನ್ ಮಾಡಕ್ ಟೈಮ್ ಇರಲಿಲ್ಲ, ಸ್ವಲ್ಪ ಬಿಸಿ ಇದ್ದೆ. ಹಾಗಾಗಿ ಇವತ್ತು ಓಪನ್ ಮಾಡಿ ನಿಮ್ಗೂ ಕೂಡ ರಿವ್ಯೂನ ತಿಳಿಸೋಣ ಅಂತ ಹೇಳಿ, ಹಾಗೆ ನಿಮ್ಗೂ ತಗೊಳಕ್ ಈಸಿ ಆಗುತ್ತೆ ಅಂತ ಹೇಳಿ ಇವತ್ತು ರಿವ್ಯೂ ಕೊಟ್ಟು ಓಪನ್ ಮಾಡೋಣ ಅಂತ ಹೇಳಿ ಓಪನ್ ಮಾಡ್ತಾ ಇದ್ದೀನಿ. ಸೊ ಹೇಗ್ ಬಂದಿರುತ್ತೋ ಗೊತ್ತಿಲ್ಲ. ಆಲ್ಮೋಸ್ಟ್ ಮೀಶೋ ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗೇ ಇರತ್ತೆ ಅಂತ ಅನ್ಕೊಂಡಿದೀನಿ. ಬಟ್ ದಿಸ್ ಇಸ್ ಗ್ಲಾಸ್ ಅಲ್ವಾ, ಅದಕ್ಕೆ ಸ್ವಲ್ಪ ಭಯ ಇದೆ ಗ್ಲಾಸ್ ಪ್ರಾಡಕ್ಟ್ ಹೇಗ್ ಬಂದಿರುತ್ತೋ ಅಂತ ಹೇಳಿ. ಸೊ ಬನ್ನಿ ಓಪನ್ ಮಾಡೋಣ. ಬನ್ನಿ.
2 ಬಂದಿದೆ ಇಲ್ಲಿ. ಸೊ ಇದು 500 ml ಇದ್ರದ್ದು ಕ್ಯಾಪ್ ನೋಡ್ತೀನಿ ಇವಾಗ. ಸೊ ಅದ್ರ ಜೊತೆಗೆ ಇನ್ನ ಒಂದು ಪ್ರಾಡಕ್ಟ್ ಕೊಟ್ಟಿದ್ದಾರೆ, ಇದು ಆಮೇಲೆ ಓಪನ್ ಮಾಡ್ತೀನಿ. ಇದು ಕ್ಯಾಪ್, ಇದು ವಾಲ್ ಸ್ಟಿಕ್ ಕೂಡ ಕೊಟ್ಟಿದ್ದಾರೆ, ಅವರೇನೆ ಸ್ಟಿಕ್ ಮಾಡ್ಕೊಳ್ಳಿ ಅಂತ. ಸೊ ನಾನು ಎಲ್ಲೂ ಸ್ಟಿಕ್ ಮಾಡ್ಕೊಳಕ್ ಹೋಗಲ್ಲ ಇದನ್ನ. ಇದೆಲ್ಲಿ ಏನ್ ಸ್ಟಿಕ್ ಮಾಡ್ಬೋದೋ ಇಲ್ವಾ, ಇಲ್ಲಿ ಸ್ಟಿಕ್ ಮಾಡಕ್ ಆಗಲ್ಲ ಅಲ್ವಾ. ಸೊ ಇದು ಎಣ್ಣೆನ ಪೋರ್ ಮಾಡಕ್ಕೂ ಅಂದ್ರೆ ಗ್ಲಾಸ್ ಒಳಗೆ ಪೋರ್ ಮಾಡಕ್ಕೂ ಕೊಟ್ಟಿದ್ದಾರೆ. ಸೊ ಇದು ಎರಡಕ್ಕೂ ಇದು ಕೊಟ್ಟಿದ್ದಾರೆ ಕ್ಯಾಪ್. ಸೊ ಅಷ್ಟೇ. ಥ್ಯಾಂಕ್ ಯು ಫಾರ್ ಯುವರ್ ಪರ್ಚೇಸ್ ಅಂತ ರೇಟಿಂಗ್ಸ್ ಕೂಡ ಕೊಡಿ ಅಂತ ಹೇಳಿದ್ದಾರೆ. 5 ಸ್ಟಾರ್ ರೇಟಿಂಗ್ಸ್ ಕೊಡಿ ಅಂತ ಹೇಳಿದ್ದಾರೆ. ಸೊ ಅಷ್ಟೇ. ಸೊ ಫಸ್ಟ್ ಈ 2 ಪ್ರಾಡಕ್ಟ್, ಇದು 500 ml. ನಾನು ಇದನ್ನ ಏನಕ್ಕಪ್ಪ ತರಿಸಿದ್ದು ಅಂತ ಹೇಳಿದ್ರೆ, ಒಂದು ಯೂಸ್ಡ್ ಆಯಿಲ್ ಹಾಕೊಳಕ್ಕೆ, ಇನ್ನೊಂದು ಅನ್ಯೂಸ್ಡ್ ಆಯಿಲ್ ಹಾಕೊಳಕ್ಕೆ ಅಂತ ಹೇಳಿ ತರಿಸಿದ್ದು. ಸೊ 1 ml ಬೇಕಿತ್ತು, 1 ml ಸಿಗ್ಲಿಲ್ಲ ನನ್ಗೆ, ಹಾಗಾಗಿ 500 ml ನಾನು ತರಿಸಿದ್ದೆ. ಐ ಥಾಟ್ ಇದು ಏನಾದ್ರು ಹೊಡೆದೋಗ್ರೆ ಅಂದ್ರೆ ಬ್ರೋಕನ್ ಗ್ಲಾಸ್ ಬಂದ್ಬಿಟ್ರೆ ಅಂತ ಭಯ ಆಗಿತ್ತು. ಚೆನ್ನಾಗಿ ಬಂದಿದೆ. ಸೊ ಇದು ಕ್ಯಾಪ್, ಇದು ಕೂಡ ಚೆನ್ನಾಗಿದೆ. ಓಪನ್ ಮಾಡ್ಬಿಟ್ಟು ಎಣ್ಣೆನ ಹಾಕೊಳ್ಳೋದು. ದಿಸ್ ಇಸ್ ಸೆಕೆಂಡ್ ಒನ್. ಸೊ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ವೆರಿ ಗುಡ್ ಅಂತಾನೆ ಹೇಳ್ಬೋದು. ಅವ್ರು ಹೇಳ್ದಂಗೆ 5 ಸ್ಟಾರ್ ರೇಟಿಂಗ್ಸ್ ಕೊಡ್ಬೋದು. ಸೊ ನೆಕ್ಸ್ಟ್ ಒನ್ ಇಸ್ ಸ್ಪ್ರೇ ಬಾಟಲ್, ಎಡಿಬಲ್ ಆಯಿಲ್ ಸ್ಪ್ರೇ ಬಾಟಲ್ ತರಿಸಿದ್ದೆ. ಇದು ಯಾಕಂದ್ರೆ ಚಪಾತಿ ಅಥವಾ ದೋಸೆ ಮಾಡಿದಾಗ ನಾವು ಆಲ್ಮೋಸ್ಟ್ ಸ್ಪೂನ್ ಅಲ್ಲಿ ಹಾಕ್ತಿವಲ್ವಾ ಆಯಿಲ್ ನ, ಅದಕ್ಕೇನೆ ಸ್ಪ್ರೇ ಮಾಡಿದ್ರೆ ಚೆನ್ನಾಗಿರುತ್ತೆ, ಅಂದ್ರೆ ಯಾವುದೇ ರೀತಿ ಕೈಗೆ ಆಗೋದಿಲ್ಲ ಅನ್ಬಿಟ್ಟು ಇದು ಕಾಂಬೋ ಆಫರ್ ಇದ್ದಿದ್ದು. ಇದು ಕೂಡ ಗ್ಲಾಸೆ, 3 ಕಾಂಬೋ ಆಫರ್ ಇದ್ದಿದ್ದು, ಹಾಗಾಗಿ 3 ಸೇರಿಸಿ ತರಿಸಿದ್ದೆ. ಇದು ಸ್ಪ್ರೇಯರ್, ಇಲ್ಲಿ ಈ ತರ ಸ್ಪ್ರೇ ಮಾಡಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಇದನ್ನ ಹೇಗೆ ಸ್ಪ್ರೇ ಮಾಡ್ಬೇಕು ಅಂದ್ರೆ, ಇದು ಯೂಸ್ಡ್ ಆಯಿಲ್ ಅಥವಾ ಅನ್ಯೂಸ್ಡ್ ಆಯಿಲ್ ನ ಇದ್ರೊಳಗೆ ಹಾಕೊಂಡು ಚಪಾತಿ ಮೇಲೆ ಹೀಗೆ ಸ್ಪ್ರೇ ಮಾಡಕ್ಕೆ ಇದು ನಾನ್ ತಗೊಂಡಿದ್ದು. ಅಂದ್ರೆ ನಂಗೆ ಜಸ್ಟ್ ಈ 2 ಬೇಕಿತ್ತು, ಇದೆರಡು ಬೇಕಿತ್ತು ನನ್ಗೆ. ಬಟ್ ಇದ್ರ ಜೊತೆಗೇನೆ ಅದು ಕೂಡ ಕಾಂಬೋದಲ್ಲಿ ಬಂದು ಚೆನ್ನಾಗಿರುತ್ತೆ, ನೋಡೋಣ ಯೂಸ್ ಮಾಡಿ ಅಂತ ಹೇಳಿ ಅದನ್ನು ಕೂಡ ತಗೊಂಡೆ. ಸೊ ಐ ಥಿಂಕ್ ವೆರಿ ಗುಡ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಸೊ ಗುಡ್ ಪ್ರಾಡಕ್ಟ್. ಇದು ಅದೇ ಹೇಳದ್ನಲ್ವ, ಆಯಿಲ್ ನ ಪೋರ್ ಮಾಡೋದಕ್ಕೆ. ಇದರೊಳಗೆ ಈ ತರ ಇದು ಎಕ್ಸ್ಟೆಂಡ್ ಮಾಡ್ಕೋಬಹುದು. ಹಿಂಗೆ ಹಿಂಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಬಾಟಲ್ ಇದೆಯಲ್ವಾ, ಈ ಬಾಟಲ್ ಒಳಗ್ ಹಾಕಿ ಹಿಂಗೆ. ಸೊ ಎಣ್ಣೆನ ಇದ್ರೊಳಗ್ ಹಾಕೊಳ್ಳೋದಕ್ಕೆ ಇದು ಕೊಟ್ಟಿರೋದು. ಎವ್ರಿಥಿಂಗ್ ಇಸ್ ಗುಡ್ ಕ್ವಾಲಿಟಿ. ಸೊ ಗೋ ಫಾರ್ ಇಟ್. ಇದ್ರದ್ದು ಪೇಜ್ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ, ಅಂದ್ರೆ ಇದ್ರದ್ದು ಪ್ರಾಡಕ್ಟ್ ಲಿಂಕ್ ಕೂಡ ಟ್ಯಾಗ್ ಮಾಡಿರ್ತೀನಿ. ಸೊ ಇಷ್ಟ ಆದ್ರೆ ನಿಮ್ಗೆ ಅಫೋರ್ಡಬಲ್ ಅನ್ಸಿದ್ರೆ ಮಾತ್ರ ಹೋಗಿ ತಗೊಳ್ಳಿ. ಸೊ ನಾನು ಕನ್ಫ್ಯೂಷನ್ ಅಲ್ಲಿ ಇದ್ದೆ, ರಿಟರ್ನ್ ಮಾಡ್ಬೇಕಾ ಅಥವಾ ಇಟ್ಕೋಬೇಕಾ ಅಂತ. ಸೊ ಐ ವಿಲ್ ಕೀಪ್ ಇಟ್. ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ಸೊ ನನ್ಗೆ ಈ ಚಿಕ್ಕ ಸ್ಪ್ರೇಯರ್ ತುಂಬಾ ಇಷ್ಟ ಆಯ್ತು. ಇಷ್ಟ ಚೆನ್ನಾಗಿ, ನನ್ ಪ್ಲಾಸ್ಟಿಕ್ ಬರುತ್ತೆ ಅನ್ಕೊಂಡಿದ್ದೆ ಇದು, ಬಟ್ ದಿಸ್ ಇಸ್ ಗ್ಲಾಸ್. ಪ್ಲಾಸ್ಟಿಕ್ ಬಂದ್ರೆ ಸ್ವಲ್ಪ ಚೆನ್ನಾಗಿತ್ತು, ಅಂದ್ರೆ ಹ್ಯಾಂಡಲ್ ಮಾಡೋದಕ್ಕೆ. ಇದು ದಿಸ್ ಇಸ್ ಪ್ಲಾಸ್ಟಿಕ್, ದಿಸ್ ಇಸ್ ಗ್ಲಾಸ್. ತುಂಬಾ ಚೆನ್ನಾಗಿದೆ. ಸೊ ದಿಸ್ ವಾಸ್ ಮೈ ಅನ್ಬಾಕ್ಸಿಂಗ್ ವಿಡಿಯೋ.
ಇದನ್ನು ಕೂಡ ಅದೇ ವಿಡಿಯೋದಲ್ಲಿ ಆಡ್ ಮಾಡ್ತಾ ಇದೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬೇಗ ಬೇಗ ನಾನು ಸಬ್ಸ್ಕ್ರೈಬರ್ಸ್ ನ ಹೆಚ್ಚು ಮಾಡ್ಕೋಬೇಕು. ಸೊ ವಿಡಿಯೋಸ್ನೆಲ್ಲ ಫ್ರೀಕ್ವೆಂಟ್ ಆಗಿ ನೋಡ್ತಾ ಇರಿ, ನನ್ನ ಎಲ್ಲಾ ವಿಡಿಯೋಸ್ನ ಫಾಲೋ ಮಾಡ್ತಾ ಇರಿ. ಹಾಗೆ ಇನ್ನೂ ಏನಾದ್ರು ಚೇಂಜಸ್ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಹಾಗೆ ಎಲ್ಲ ಇಷ್ಟ ಆಗ್ತಿದೆ ಅಂದ್ರೂ ಕೂಡ ಕಮೆಂಟ್ ಮಾಡಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಇರೋ ವಿಡಿಯೋಗಳನ್ನ ಮತ್ತೆ ಮತ್ತೆ ನೋಡ್ತಾ ಇರಿ, ನಂಗೆ ವ್ಯೂಸ್ ಹೆಚ್ಚಾಗುತ್ತೆ, ಹಾಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡ್ಕೋತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.